ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭವಿಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಾನು ಸುಮಾರು ದಿವಸದಿಂದ ಯಾವುದೇ ವೀಡಿಯೋನ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ರೀಸನ್ ಸ್ವಲ್ಪ ಬ್ಯುಸಿ ಇದ್ದೆ ನನ್ನ ಪರ್ಸ್ನಲ್ ಲೈಫಲ್ಲಿ. ಆ ಕಾರಣದಿಂದ ನಾನು ಯಾವುದೇ ಥರದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇದು ಬಂದುಬಿಟ್ಟು ನಂದು ಲಾಸ್ಟ್ ವೀಕ್ ವೀಡಿಯೋ ಆಗಿತ್ತು. ಏನಪ್ಪ ಅಂತ ಅಂದರೆ ನಾನು ಯೂಶ್ವಲಿ ಆಫೀಸ್ಗೆ ಹೋಗಿದ್ದೆ, ಬಟ್ ಸಡನ್ನಾಗಿ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಇವತ್ತು ಸಂಜೆ ನೀನು ಹಾಸನಕ್ಕೆ ಬರಬೇಕು ಅಂತ ಹೇಳಿದ್ರು. ಹಾಸನ ಬಂದುಬಿಟ್ಟು ನಮ್ಮ ಅಕ್ಕವ್ರು ಇರೋವಂಥ ಪ್ಲೇಸು. ನಾನು ಆಫೀಸ್ ಮುಗಿಸಿ ಟ್ರಾವೆಲ್ ಮಾಡಬೇಕು, ಆಗಲ್ಲ ಅಮ್ಮ ಬರಲ್ಲ ಅಂತ ಹೇಳಿದೆ. ಬಟ್ ಅವ್ರು ಇಲ್ಲ ಬರಲೇಬೇಕು ಬಾ ಅಂತ ಹೇಳಿದ್ರು. ಸರಿ ಓಕೆ ಇನ್ನೇನು ಮಾಡೋದು, ನಾನು ನನ್ನ ಮಗಳನ್ನ ನೋಡಬೇಕಿತ್ತು ಅಂತ ಖುಷಿಲಿ ಮೆಟ್ರೋ ಹತ್ತಿ ಮೆಜೆಸ್ಟಿಕ್ ಕಡೆ ನಾನು ಹೊರಟೆ. ನಾನು ಮೆಜೆಸ್ಟಿಕ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 7:20 ಆಗಿತ್ತು. ಈ ನಡುವೆ ಮೆಟ್ರೋನೂ ಸಹ ಲೇಟ್ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಿದ್ದೆ ನೈಟ್ ಹೊತ್ತು. ಒಂಥರ ಖುಷಿನೂ ಇತ್ತು, ಒಂಥರ ಭಯನೂ ಇತ್ತು, ಹೆಂಗೋ ಏನೋ ಅಂತ. ನಾನೇನು ಇದೇನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾಯಿಲ್ಲ, ಎಷ್ಟೊಂದು ಸಲ ಟ್ರಾವೆಲ್ ಮಾಡಿದ್ದೀನಿ. ಬಟ್ ಎವ್ರಿ ಟೈಮ್ ಟ್ರಾವೆಲ್ ಮಾಡಾಗಲೂ ಎಲ್ಲೋ ಒಂದು ಸ್ವಲ್ಪ ಭಯ ಇರುತ್ತಲ್ವ, ನೈಟ್ ಟ್ರಾವೆಲಿಂಗ್ಗೆ ಏನು ಅಂತ. ಸರಿ ಆಯಿತು, ಆಲ್ರೆಡಿ ಲೇಟಾಗಿ ಹೋಗೈತೆ, ಬೇಗ ಬೇಗ ಹೋಗೋಣ ಅಂತ ಮೆಜೆಸ್ಟಿಕಲ್ಲಿ ನಾನು ಮೆಟ್ರೋ ಇಳಿದ್ಬಿಟ್ಟು KSRTC ಬಸ್ ಸ್ಟಾಪ್ ಕಡೆ ಹೊರಟೆ. ಹೋಗ್ಬೇಕಾದ್ರೆ ಮೆಜೆಸ್ಟಿಕ್ಕಲ್ಲಿ ಚಿಕ್ಕ ಗಣಪತಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕೈ ಮುಕ್ಕೊಂಡು ಈ ಸೈಡ್ ತಿರುಗಿದ್ರೆ KSRTC ಬಸ್ ಇದೆ ಹಾಸನದು ನಾನ್ ಸ್ಟಾಪು. ಖಾಲಿನೂ ಇತ್ತು, ಹತ್ಬೋದಿತ್ತು, ಬಟ್ ನಾನು ಹತ್ತಿಲ್ಲ. ರೀಸನ್ ಇಷ್ಟೇ, ನನ್ನ ಮಗಳಿಗೆ ಏನೂ ತಿಂಡಿ ತೊಗೊಂಡಿಲ್ಲ, ತಿಂಡಿ ತೊಗೊಂಡು ಬೇರೆ ಬಸ್ ಹತ್ತೋಣ ಅಂತ ಹೋದೆ. ಬಟ್ ಆಮೇಲೆ ಅನ್ನಿಸ್ತು ಆ ಬಸ್ ಹತ್ಬಿಡ್ಬೇಕಿತ್ತು ಅಂತ. ಯಾಕಂದರೆ ಮೆಜೆಸ್ಟಿಕಲ್ಲಿ ತುಂಬ ಜಗಳ ಅಂದರೆ ಜಗಳ. ಏನಕ್ಕಂದರೆ ಹಾಸನಲ್ಲಿ ಇವಾಗ ಹಾಸನಾಂಬೆ ಟೆಂಪಲ್ ಓಪನ್ ಆಗಿರೋ ಕಾರಣ ಎಲ್ಲ ತುಂಬ ರಶ್ ಇತ್ತು. ಬಟ್ ಯಾರೋ ಸೀಟ್ಗೋಸ್ಕರ ಎಲ್ಲ ಗುದ್ದಾಡ್ತಿದ್ರು, ಬಸ್ಸೇ ಇರಲಿಲ್ಲ. ನಾನು ಕೊನೆಗೆ ಬಸ್ ಹತ್ತಿ ಬೆಂಗಳೂರು ಬಿಟ್ಟಿದ್ದೆ 8:30 ಆಗೋಗಿತ್ತು. ಇದೇ ಫಸ್ಟ್ ಟೈಮ್ 8:30 ಆದರೂ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು ನಾನು ರೀಚ್ ಆಗೋಷ್ಟ್ರಲ್ಲಿ ನಾನು ಅಂದ್ಕೊಂಡೆ 12 ಆಗ್ಬೋದೇನೋ, ಇಲ್ಲ 11:30 ಅಂತೂ ಪಕ್ಕಾ ಆಗುತ್ತೆ ಅಂತ ಅಂದ್ಕೊಂಡೆ. ನೀವೇನೇ ಹೇಳಿ ನೈಟ್ ಟ್ರಾವೆಲ್ ಮಾಡಬೇಕಾದ್ರೆ ಖುಷಿನೂ ಇರುತ್ತೆ, ಭಯನೂ ಇರುತ್ತೆ. ಖುಷಿ ಏನಕ್ಕಪ್ಪ ಅಂತಂದರೆ ಸೋಲೋ ಟ್ರಿಪ್ ಮಾಡ್ತಾ ಇರ್ತೀವಿ, ಸೋಲೋ ಒಬ್ಬರೇ ಹೋಗ್ತಾ ಇರ್ತೀವಿ ನೈಟ್ ಹೊತ್ತು, ಪರವಾಗಿಲ್ಲ ತುಂಬ ಧೈರ್ಯ ಇದೆ ಅಂತ ಒಂದು ಕಡೆ ಖುಷಿ ಆದರೆ, ಇನ್ನೊಂದು ಕಡೆ ಭಯ ಆಗ್ತಿರುತ್ತೆ ನೈಟ್ ಹೊತ್ತು ಟ್ರಾವೆಲ್ ಮಾಡ್ತಿದ್ದೀವಿ ಹೆಂಗಪ್ಪ ಅಂತ. ನಾನು ನೈಟ್ ಹೊತ್ತು ಟ್ರಾವೆಲ್ ಮಾಡೋದ್ರಿಂದ ನನಗೇನೂ ಭಯ ಅನಿಸಿಲ್ಲ, ಬಟ್ ನಮ್ಮಮ್ಮಂಗೆ ತುಂಬ ಭಯ ಆಗ್ತಿತ್ತು. ಯಾಕಂದರೆ 8:30 ಆದರೆ ಇನ್ನೂ ಬ್ಯಾಂಗ್ಳೂರಲ್ಲೇ ಇದೆಯಾ, ಎಷ್ಟೊತ್ತಾಗುತ್ತೆ ಬರೋದು ನೀನು ಅಂತ ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದರು. ಅದು ನಾರ್ಮಲ್, ಎಲ್ಲ ಪೇರೆಂಟ್ಸು ಅದೇ ಅಲ್ವಾ, ಮಕ್ಕಳು ರೀಚ್ ಆಗೋ ತನಕ ಮನೆಗೆ ಸ್ವಲ್ಪ ಭಯ ಪಡ್ತಾ ಇರ್ತಾರೆ. ಆ್ಯಂಡ್ KSRTCಲಿ ಹಾಸನ್ಗೆ ಹೋಗೋ ರೂಟಲ್ಲಿ ಮಿಡಲಲ್ಲಿ ಸ್ಟಾಪ್ ಕೊಡ್ತಾರೆ, ಏನಕ್ಕಂದರೆ ವಾಶ್ರೂಮ್ ಅಥವಾ ಏನಾದರೂ ಸ್ನ್ಯಾಕ್ಸ್ ತಿನ್ನೋರು, ಊಟ ತಿನ್ನೋರು ತಿನ್ಬೋದು ಅಂತ. ಒಂದು 10 to 15 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ನಮ್ಗೆ ಬೇಕಂದರೆ ಏನಾದರೂ ತೊಗೊಂಡು ತಿನ್ಬೋದು, ಇಲ್ಲ ಅಂದರೆ ತೊಗೊಂಡು ಬಸ್ಸಲ್ಲೇ ಕೂತ್ಕೊಂಡು ತಿನ್ಬೋದು. ನಾನು ಹಾಸನ ರೀಚ್ ಆಗೋಷ್ಟರಲ್ಲಿ 11:30 ಆಗಿತ್ತು. ನಾನು ಹತ್ತಿದ ಬಸ್ಸು ನಾನ್ ಸ್ಟಾಪ್ ಆಗಿತ್ತು ಆ್ಯಂಡ್ ಕೃಷಿ ಕಾಲೇಜ್ ಹತ್ರ ಸ್ಟಾಪು ಕೊಟ್ಟರು. ಆ್ಯಂಡ್ ಅಲ್ಲಿಂದ ನನ್ನ ಕರ್ಕೊಂಡು ಹೋಗೋಕ್ಕೆ ನನ್ನ ಮಗಳು ಬಂದಿದ್ಲು. ನಾನು ಹೋಗಿದ್ದ ರೀಸನ್ನೇ ನನ್ನ ಮಗಳು ನೋಡಬೇಕು ಅಂತ, ಅವಳೇ ಬಂದಿದ್ಲು ನನ್ನ ಪಿಕ್ ಮಾಡ್ಕೊಂಡು ಹೋಗೋಕ್ಕೆ. ನಮ್ಮ ಅಕ್ಕವ್ರು ಇರೋದು ಕೃಷಿ ಕಾಲೇಜ್ ಹಾಸನ್ನು, ಅಲ್ಲಿ ಕ್ವಾರ್ಟರ್ಸ್ ಇದೆ ಅಲ್ಲಿರೋದು. ಸೊ ಅಲ್ಲಿ ಕ್ವಾರ್ಟರ್ಸ್ ಒಳಗಡೆಯಿಂದ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು. ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ನನ್ನ ಮಗಳನ್ನ ನೋಡಿದ ತಕ್ಷಣ. ಸೊ ಅಲ್ಲಿ ಗೇಟಿಂದ ನಾವು ಮನೆ ರೀಚ್ ಆಗಬೇಕು ಅಂದರೆ ಗಾಡೀಲಾದರೆ 5 ಮಿನಿಟ್ಸ್ ಆಗುತ್ತೆ, ವಾಕೇಬಲ್ ಹೋಗ್ತೀವಿ ಅಂತಂದರೆ ಒಂದು 15 to 20 ಮಿನಿಟ್ಸ್ ಆಗುತ್ತೆ. ನಾನು ಹೋಗೋಷ್ಟರಲ್ಲಿ ಎಲ್ಲರೂ ರೆಡಿಯಾಗಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರನೇ. ನಾನು ಇಷ್ಟು ಸಡನ್ನಾಗಿ ಹಾಸನ್ಗೆ ಹೋಗಿದ್ದ ರೀಸನ್ ಏನಪ್ಪ ಅಂತಂದರೆ ಹಾಸನಾಂಬ ಟೆಂಪಲ್ಗೆ ಹೋಗಬೇಕು ಅಂತ. ಲಾಸ್ಟ್ 2 ಇಯರ್ಸು ನಾನು ಹಾಸನಾಂಬ ಟೆಂಪಲ್ಗೆ ಹೋಗಿದ್ದೆ, ಬಟ್ ಈ ವರ್ಷ ಕೆಲಸ ಇತ್ತು ಅಂದ್ಬಿಟ್ಟು ನಾನು ಬರಲ್ಲ ಅಂತ ಹೇಳಿದ್ದೆ. ಬಟ್ ನಮ್ಮಮ್ಮ ನಮ್ಮ ಅಕ್ಕವರೆಲ್ಲ ಬಾ ನೀನು ಇದು ಬಂದರೆ 3 ವರ್ಷ ಆಗುತ್ತೆ, ಬರಲೇಬೇಕು ಅಂತ ಫೋನ್ ಮಾಡಿ ಅರ್ಜೆಂಟಲ್ಲಿ ಹೇಳಿದ್ರು. ಸರಿ ಓಕೆ ಅಂದ್ಬಿಟ್ಟು ನಾನು ಕೆಲಸ ಮುಗಿಸಿ ಹಾಗೆ ಹಾಸನಕ್ಕೆ ಬಂದೆ. ಆಲ್ರೆಡಿ ಲೇಟಾಗಿತ್ತು, ಇನ್ನು ವೆಯ್ಟ್ ಮಾಡಿಸೋದು ಬೇಡ ಅಂದ್ಬಿಟ್ಟು ಬಂದ ತಕ್ಷಣ ಸ್ನಾನ ಮಾಡಿಕೊಂಡು ನೈಟ್ 12:30 ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಎಲ್ಲರೂ. ಸೊ 12:30 ಆಗಿತ್ತು, ನಾವು ಆಲ್ರೆಡಿ ಬೇಗ ಹೋಗೋಣ, ಇನ್ನು ಲೇಟ್ ಮಾಡಿದ್ರೆ ಆಗಲ್ಲ. ಆಲ್ರೆಡಿ 12:30 12:45 ಆಗಿತ್ತು. ನನಗೋಸ್ಕರನೇ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು, ಅವರೆಲ್ಲ ರೆಡಿನೇ ಆಗಿದ್ದರು. ನಾನು ಹೋಗಿದ್ದು ಲೇಟ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಟ್ಟು. ಆ್ಯಂಡ್ ಆ ಚಳಿಲಿ ಹೋಗ್ಬೇಕಾದ್ರೆ ನಿದ್ದೆ ಅಂತೂ ಹೆವಿ ಬರ್ತಿತ್ತು ನನಗೆ. ಯಾಕಂದರೆ ಕೆಲಸ ಮಾಡಿ ಟ್ರಾವೆಲ್ ಮಾಡಿ
ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ದೇವ್ರ ದರ್ಶನ ಮಾಡಬೇಕಂದ್ರೆ ಹೋಗಲೇಬೇಕು. ಹಂಗೂ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೋ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಹಾಸನಾಂಬೆ ಟೆಂಪಲ್ಲು ವರ್ಷದಲ್ಲಿ ಕೆಲವು ದಿವಸಗಳಷ್ಟೇ ಓಪನ್ ಇರುತ್ತೆ. ಆ ಕೆಲವು ದಿವಸದಲ್ಲಿ ತುಂಬ ರಶ್ ಇರ್ತಾರೆ. ಕಿಲೋಮೀಟ್ರಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರೆ ದೇವ್ರ ದರ್ಶನ ಮಾಡೋಕ್ಕೆ. ನಾವು ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ ಅಂತ. ಯಾಕಂದರೆ ನಾವು ಆಲ್ರೆಡಿ 12:45 1 ಗಂಟೆ ಆಗಿತ್ತು ಮನೆ ಬಿಟ್ಟಾಗಲೇ. 3 ಗಂಟೆಗೆ ದೇವ್ರದ್ದು ಗರ್ಭಗುಡಿ ಕ್ಲೋಸ್ ಮಾಡಿರ್ತಾರೆ. ಆ್ಯಂಡ್ ಮಾರ್ನಿಂಗ್ 5 o'clock 2 hours ವೆಯ್ಟ್ ಮಾಡಬೇಕಾಗುತ್ತೆ. ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ ಅಂತ ಆ ಚಳಿಲೇ ಹೋಗ್ತಾ ಇದ್ದೀವಿ. ಇಲ್ಲಿಂದ ಲೈಟಿಂಗ್ಸ್ ಎಲ್ಲ ಶುರು ಆಗುತ್ತೆ. ನೀವು ನೋಡ್ಬೋದು ಮೈಸೂರಲ್ಲಿ ಹೆಂಗೆ ಲೈಟಿಂಗ್ಸ್ ಫೇಮಸ್ಸು ಹಂಗೆ ಹಾಸನಲ್ಲೂ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಹಾಕಿರ್ತಾರೆ. ಲಾಸ್ಟ್ ಇಯರ್ ಇನ್ನೂ ಸಖತ್ತಾಗಿತ್ತು. ನನಗೆ ಲಾಸ್ಟ್ ಇಯರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ವರ್ಷವೂ ನೀವು ನೋಡ್ಬೋದು ಒಂದೊಂದು ರೋಡಲ್ಲಿ ಒಂದೊಂದು ಥರ ಲೈಟಿಂಗ್ಸ್ ಹಾಕಿರ್ತಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ರೋಡ್ ಒಂಥರ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ ಈ ಥರ ಲೈಟಿಂಗ್ಸ್ ಒಳ್ಳೆ ಜಾತ್ರೆ ಥರ ಇದ್ದರೆ ಓಡಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ನೋಡಿ.
ಅಕ್ಕೋರ ಮನೆಯಿಂದ ಹಾಸನ ರೀಚ್ ಆಗೋಷ್ಟರಲ್ಲಿ 1/2 ಆಗುತ್ತೆ. ಸೊ ನಾವು 1:20-1:15ಗೆಲ್ಲ ಹೋಗಿದ್ದು ಹಾಸನಿಗೆ. ಅಲ್ಲಂತೂ ಲೈಟಿಂಗ್ಸ್ ನೋಡ್ಬೋದು ನೀವು, ಸರೌಂಡಿಂಗ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಸೊ ಅಲ್ಲೇ ಸೈಡಲ್ಲೇ ನಾವು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ. ಆದಷ್ಟು ದೇವಸ್ಥಾನದ ಅಕ್ಕಪಕ್ಕನೇ ಹಾಕ್ಕೊಂಡಿರಿ ಗಾಡಿನ, ಯಾಕಂದರೆ ಅಷ್ಟು ಕ್ಯೂವಲ್ಲಿ ನೀವು ನಿಂತು ದೇವ್ರ ದರ್ಶನ ಮಾಡ್ಕೊಂಡು ಬಂದಮೇಲೆ ಕಾಲು ನೋವು ಬಂದಿರುತ್ತೆ, ನಡೆಯೋಕ್ಕಾಗಲ್ಲ. ತುಂಬ ದೂರ ಕಾರ್ಗಳನ್ನ ಪಾರ್ಕ್ ಮಾಡಿಬಿಟ್ರೆ. ಇದು ನನ್ನ ಒಂದು ಒಪಿನಿಯನ್ನು, ಬೇರೆಯವ್ರದ್ದು ಹೆಂಗೆ ಗೊತ್ತಿಲ್ಲ ನನಗೆ. ದೇವಸ್ಥಾನದ ಅಕ್ಕಪಕ್ಕ ರೋಡಲ್ಲಂತೂ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿರ್ತಾರೆ, ನೋಡ್ಬೋದು. ಒಂದೊಂದು ಥರ ವೆರೈಟಿಯಾಗಿ ಚೆನ್ನಾಗಿರುತ್ತೆ, ನೋಡೋಕೆ ಒಂಥರ ಖುಷಿ ಕೊಡುತ್ತೆ. ಎಲ್ಲರಿಗೂ ಈಗಾಗುತ್ತೋ ಅಥವಾ ನನಗೆ ಮಾತ್ರ ಗೊತ್ತಿಲ್ಲ, ನನಗಂತೂ ಈ ಥರ ಲೈಟಿಂಗ್ಸ್ಗಳಿದ್ರೆ ತುಂಬ ಖುಷಿ. ಯಾಕಂದರೆ ಒಂಥರ ಜಾತ್ರೆ ಥರ ಅನಿಸ್ತಾ ಇರುತ್ತೆ. ಈ ಥರ ಲೈಟಿಂಗ್ಸ್ಗಳ ಮಧ್ಯೆ ಓಡಾಡೋದೇ ಒಂಥರ ಖುಷಿ. ನಮ್ಮ ಅಕ್ಕ ನೋಡಿ ಹೆಂಗೆ ಓಡ್ತಾವಳೆ, ದೇವಸ್ಥಾನದಲ್ಲಿ ಜನ ಜಾಸ್ತಿ ಆಗಿಬಿಡ್ತಾರೆ ಅಂತ. ಬಟ್ ನಾನು ಅಲ್ಲಲ್ಲೇ ವೀಡಿಯೋ ಮಾಡ್ಕೊತಾ ಇದ್ದೀನಿ, ನಮ್ಮ ಅಕ್ಕನೂ ಅಲ್ಲಲ್ಲೇ ವೀಡಿಯೋ ಮಾಡ್ಕೊಂಡು ಓಡ್ತಾವಳೆ ಜನ ಜಾಸ್ತಿ ಆಗಿಬಿಡ್ತಾರೆ ಅಂತ. ನಾವು ದೇವಸ್ಥಾನ ಓಪನ್ ಆಗಿದ್ದು ಮೊದಲನೇ ವಾರನೇ ಹೋಗಿರೋ ಕಾರಣ ಅಷ್ಟೊಂದೇನು ಜನ ಇರಲಿಲ್ಲ. ಆ್ಯಂಡ್ ನಾವು ಹೋಗಿದ್ದು ನೈಟ್ ಹೊತ್ತಲ್ವಾ, ಇನ್ನೂ ಜನ ಇರಲಿಲ್ಲ. ಯಾವುದಕ್ಕೂ ವೆಯ್ಟ್ ಮಾಡೋದು ಬೇಡ, ಯಾಕಂದರೆ ನಮ್ಮದು ಪಾಪು ಇತ್ತಲ್ವ, ಲೇಟ್ ಆದರೆ ಸುಮ್ಮನೆ 3 ಗಂಟೆಯಿಂದ 5 ಗಂಟೆ ವೆಯ್ಟ್ ಮಾಡೋಕ್ಕಾಗಲ್ಲ. ಫುಲ್ ನೈಟು ಅಂದ್ಬಿಟ್ಟು ನಾವು 300 ರುಪೀಸ್ ಟಿಕೆಟಲ್ಲೇ ಹೋದೋ ಎಲ್ಲರೂ. ಒಂದೊಂದು ಸಲ ನಾವು 1000 ರುಪೀಸ್ ಕೊಟ್ಬಿಟ್ಟು ಟಿಕೆಟಲ್ಲಿ ಹೋದರೂ 1 ಅವರ್ ಆದರೂ ವೆಯ್ಟ್ ಮಾಡಬೇಕಾಗುತ್ತೆ ಈ ದೇವಸ್ಥಾನದಲ್ಲಿ, ಯಾಕಂದರೆ ಅಷ್ಟು ಜನ ರಶ್ ಇರ್ತಾರೆ. ವರ್ಷದಲ್ಲಿ ಕೆಲವೇ ದಿನ ತೆಗಿಯೋ ಕಾರಣ ನಾವು ಹೋಗಿ 300 ಟಿಕೆಟಲ್ಲಿ ಅಷ್ಟೊಂದೇನು ಜನ ಇರಲಿಲ್ಲ ನೈಟ್ ಹೊತ್ತು. ನೀವು ನೋಡ್ಬೋದು ಖಾಲಿನೇ ಇದೆ. ಬಟ್ ಮಾರ್ನಿಂಗ್ ಟೈಮು ಈ ರ್ಯಾಕ್ಗಳೆಲ್ಲ ಪೂರ್ತಿ ಫಿಲ್ ಆಗಿರ್ತಾರೆ, ಅಷ್ಟು ಜನ ಇರ್ತಾರೆ. ಆ್ಯಂಡ್ ಫೆಸಿಲಿಟಿನೂ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಅಲ್ಲಲ್ಲೇ ನೀರು, ವಾಶ್ರೂಮು ಆ್ಯಂಡ್ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲರೂ, ಪೊಲೀಸ್ ಎಲ್ಲರೂ ಇರ್ತಾರೆ. ಖಾಲಿ ಅಂದರೆ ಖಾಲಿನೇ ಇತ್ತು. ನಾವು ಹೋದಾಗ ನಮಗೆ ಬೇಗನೆ ದರ್ಶನ ಆಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ತುಂಬ ಖಾಲಿನೇ ಇತ್ತು ಈಚೆ ಎಲ್ಲ. ನೀವು ನೋಡ್ಬೋದು ಎಷ್ಟು ಲೈನ್ಸ್ ಇದೆ ಅಂತ, ಒಂದು 6-7 ಲೈನ್ಸ್ ಇದೆ. ಇದೆಲ್ಲ ಈಚೆ, ಇನ್ನು ಒಳಗಡೆ ನಾವು ಎಂಟರೇ ಆಗಿಲ್ಲ, ಇನ್ನು ಒಳಗಡೆ ಎಷ್ಟು ಲೈನ್ಸ್ ಇರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕಂದರೆ ಅಷ್ಟು ಜನ ಬರ್ತಾರೆ ಅಂತ ತುಂಬ ಲೈನ್ಸ್ಗಳನ್ನ ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟು ಇಲ್ಲಿಂದ ನೋಡ್ಬೋದು ಜನ ಕ್ಯೂ ಇದೆ. ಇಲ್ಲಿಂದ ದೇವಸ್ಥಾನಕ್ಕೆ ಒಂದು 2-3 ಕ್ಯೂ ಇತ್ತು ಅಷ್ಟೇ. ಆಲ್ಮೋಸ್ಟ್ ನಾವೆಲ್ಲ ಬಂದಿದ್ದ ಲೈನ್ಸ್ ಎಲ್ಲ ಖಾಲಿನೇ ಇತ್ತು. ಮಾರ್ನಿಂಗ್ ಟೈಮ್ ಆದರೆ ತುಂಬ ಜನ ಇರ್ತಾರೆ, ರ್ಯಾಕೆಲ್ಲ ಫುಲ್ ಇರುತ್ತೆ, ರ್ಯಾಕ್ ಬಳಸ್ಕೊಂಡು ಬರಬೇಕು. ನೈಟ್ ಹೋಗಿದ್ದ ಕಾರಣ ಆ್ಯಂಡ್ ನಾವು ಫಸ್ಟೇ ಹೋಗಿದ್ದು, ಫಸ್ಟ್ ವೀಕಲ್ಲೇ ಹೋದ ಕಾರಣ ಓನ್ಲಿ 2 ಲೈನ್ಸ್ ಕ್ಯೂ ಇದೆ ಅಂತ ಹೋದೋ ಒಳಗಡೆ. ಆಮೇಲೆ ಆ ಕ್ಯೂ ಅಷ್ಟೇ ಬೇಗನೆ ಮೂವ್ ಆಗ್ತಾಯಿದ್ರು, ಜನ ಏನು ಅಲ್ಲಲ್ಲೇ ಸ್ಟಕ್ ಆಗಿ ನಿಲ್ಲೋ ಥರ ಏನಿರಲಿಲ್ಲ. ಆ್ಯಂಡ್ ಕಾಲೇಜ್ ಹುಡುಗರನ್ನ ನಿಮಗೆ ಇಲ್ಲಿ ನೋಡ್ಕೊಳ್ಳೋಕೆ ಇನ್ಚಾರ್ಜ್ ಆಗಿ ಬಿಟ್ಟಿರ್ತಾರೆ ಆಲ್ಮೋಸ್ಟು. ಸೊ ಬೇಗನೆ ಮೂವ್ ಮಾಡ್ತಾಯಿದ್ರು ಎಲ್ಲರನ್ನೂ. ನಾವು ಒಳಗಡೆ ದೇವಸ್ಥಾನದ ಒಳಗಡೆ ಎಂಟರ್ ಆದಾಗ ಇಷ್ಟು ಲೈನ್ಸ್ ಇದೆ, ಒಂದು 8-9 ಲೈನ್ಸ್ ಇದೆ ಅನಿಸುತ್ತೆ. ಇಷ್ಟು ಲೈನ್ನ ಕ್ಲಿಯರ್ ಮಾಡಿಕೊಂಡು ನಾವು ಗರ್ಭಗುಡಿಗೆ ಎಂಟರ್ ಆಗಬೇಕು, ಆಗಲೇ ದೇವ್ರ ದರ್ಶನ ಆಗೋಕ್ಕೆ ಅಲ್ಲಿ ಚಾನ್ಸ್ ಇರೋದು. ಆ್ಯಂಡ್ ಅಷ್ಟು ಲೈನಲ್ಲೂ ನೀವು ನೋಡ್ಬೋದು ಯಾರೂ ನಿಂತಿರೋ ಕಡೆ ಅಂತೂ ನಿಂತಿಲ್ಲ, ಮೂವ್ ಆಗ್ತಾನೇ ಇದ್ದರು. ಸೊ ನಾವು ಅಂದ್ಕೊಂಡು ಬೇಗ ಕ್ಲಿಯರ್ ಆಗುತ್ತೆ, ಬೇಗ ದೇವ್ರ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು. ಆ್ಯಂಡ್ ಹಾಗೆ ನೀವು ಈಚೆ ಕಡೆ ಎಷ್ಟೇ ವಿಡಿಯೋ ಬೇಕಾದರೂ ಮಾಡ್ಕೋಬೋದು. ದೇವಸ್ಥಾನದ ಒಳಗಡೆ ನೀವು ಯಾವುದೇ ಥರ ವೀಡಿಯೋ ಆಗಲಿ ಫೋಟೋ ಆಗಲಿ ತೆಗಿಯೋಕ್ಕೆ ಬಿಡಲ್ಲ. ರೀಸನ್ ಏನಪ್ಪ ಅಂತಂದರೆ ಎಲ್ಲ ದೇವಸ್ಥಾನದಲ್ಲೂ ನಾರ್ಮಲಾಗಿ ದೇವ್ರ ಫೋಟೋನ ತೆಗಿಯೋಕ್ಕೆ ಬಿಡಲ್ಲ, ಹಾಗೆಯೇ ಇಲ್ಲೂ ಬಿಡಲ್ಲ. ಆ್ಯಂಡ್ ಇಲ್ಲಿ ಸ್ಟೂಡೆಂಟ್ಗಳೆಲ್ಲ ಇನ್ಚಾರ್ಜ್ ಆಗಿರೋದ್ರಿಂದ ಎಲ್ಲರೂ ನೋಡ್ತಾನೆ ಇರ್ತಾರೆ. ನಾವು ಒಂದು ವೀಡಿಯೋ ಒಂದು ಫೋಟೋನೋ ತೆಗಿಯೋಕ್ಕಾಗಲ್ಲ. ಇಫ್ ಇನ್ ಕೇಸ್ ನೀವು ತೆಗಿಯೋಕ್ಕಂತ ಹೋದ್ರೂ ಫೋನ್ ಕಿತ್ಕೊಂಡ್ಬಿಡ್ತಾರೆ. ಆ್ಯಂಡ್ ವರ್ಷದಲ್ಲಿ ಕೆಲವು ದಿವಸಗಳಷ್ಟೇ ಓಪನ್ ಇರೋದ್ರಿಂದ ದೇವಸ್ಥಾನ ಡೆಕೋರೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಫ್ಲವರ್ಸ್ ಆ್ಯಂಡ್ ಲೈಟಿಂಗ್ಸಿಂದ. ಒಳಗಡೆ ನಾವು ಫೋಟೋ ವಿಡಿಯೋ ತೆಗಿಯೋಕ್ಕೆ ಬಿಡಲಿಲ್ಲ. ಸೊ ನಾನು ಈಚೆ ಬಂದು ವೀಡಿಯೋ ಫೋಟೋಸ್ ತೆಗಿತಾ ಇದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಡಿಸೈನಾಗಿ ಮಾಡಿರ್ತಾರೆ, ಕಳಸ, ಆನೆ, ಇಲ್ಲಿ ನೋಡ್ಬೋದು ನೀವು ಯಾವ ಥರ ಎಲ್ಲ ಮಾಡಿದ್ದಾರೆ. ಹಾಗೆಯೇ ಇಲ್ಲೆಲ್ಲ ಜಾಸ್ತಿ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತೆಗಿಯೋಕ್ಕೆ ಬಿಡಲ್ಲ. ರೀಸನ್ ಇಷ್ಟೇ, ಜನನ ಬೇಗ ಕ್ಲಿಯರ್ ಮಾಡೋಣ ಅಂತ, ಎಲ್ಲರಿಗೂ ದರ್ಶನ ಸಿಗಲಿ ಅಂತ. ಸೊ ನಾನು ಆದಷ್ಟು ವೀಡಿಯೋನ ಮಾಡಿಕೊಂಡೆ.
ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಒಳ್ಳೆ ಗುಡ್ ವೈಬ್ಸ್ ಇರುತ್ತೆ, ಚೆನ್ನಾಗಿರುತ್ತೆ ಒಂಥರ. ದೇವಸ್ಥಾನದಿಂದ ಈಚೆ ಬರೋಕೆ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕಂದರೆ ಇಷ್ಟೊಂದು ಡೆಕೋರೇಷನ್ ಎಲ್ಲ ಮಾಡಿ ಲೈಟಿಂಗ್ಸ್ ಎಲ್ಲ ಇದ್ದಾಗ ನೋಡ್ತಾನೇ ಇರ್ತೀವಿ ಜನಗಳನ್ನವೆಲ್ಲ. ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ಫ್ಲವರ್ ಡೆಕೋರೇಷನ್ ಎಲ್ಲೋ ಕಡಿಮೆ ಇತ್ತು ಅಂತ ಅನ್ನಿಸ್ತಿತ್ತು ನನಗೆ. ಲಾಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ವೆರೈಟಿಯಾಗಿ ಡಿಸೈನ್ ಆಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ರು. ಮೇ ಬಿ ನಾವು ಫಸ್ಟ್ ವೀಕಲ್ಲಿ ಹೋಗಿರೋದ್ರಿಂದ ಇಷ್ಟೇ ಡೆಕೋರೇಷನ್ ಮಾಡಿದ್ರೇನೋ, ಲಾಸ್ಟ್ ವೀಕ್ ಹೋಗಿರೋ ತುಂಬ ಆಗ್ತಿತ್ತೇನೋ ಗೊತ್ತಿಲ್ಲ. ಫ್ಲವರ್ಸಲ್ಲಿ ಅಲ್ಲೇ ಇಟ್ಟಿದ್ರು, ಇನ್ನೂ ಡೆಕೋರೇಷನ್ ಮಾಡ್ತಾನೇ ಇದ್ದರು. ದೇವಸ್ಥಾನಕ್ಕೆ ಹೋಗೋದೇ ಒಂಥರ ಚೆನ್ನಾಗಿರುತ್ತೆ, ಅದ್ರ ಮಧ್ಯೆ ಈ ಥರ ಫ್ಲವರ್ ಡೆಕೋರೇಷನ್ನು ಲೈಟಿಂಗ್ಸ್ ಎಲ್ಲ ಇದ್ದಾಗ ಹೋದರೆ ಇನ್ನೂ ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ಬೋದು ನೀವು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಸ್ಟೂಡೆಂಟ್ಗಳೆಲ್ಲ ನೋಡ್ಕೊಳ್ಳೋದ್ರಿಂದ ಅಲ್ಲಲ್ಲೇ ಮೈಕಲ್ಲಿ ಎಲ್ಲರಿಗೂ ಹೇಳ್ತಾ ಇರ್ತಾರೆ, ಬೇಗ ಮೂವ್ ಆಗಿ ದರ್ಶನ ಮಾಡೋರ್ಗೂ ಚಾನ್ಸ್ ಕೊಡಿ ಬೇರೆಯವ್ರಿಗೂ ಅಂತ ನೀವು ನೋಡ್ಬೋದು. ಆ್ಯಂಡ್ ಗಣೇಶಂದು ತಿಮ್ಮಪ್ಪಂದು ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು ಶ್ರೀನಿವಾಸನ ಫೋಟೋನೂ ಸಹ ಇದೆ, ದೇವ್ರ ಫೋಟೋ ಎಲ್ಲ. ಆ್ಯಂಡ್ ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡು ನಾವು ಈಚೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 2 o'clock ಆಗಿತ್ತು. ಬೇಗನೆ ದರ್ಶನ ಆಯಿತು, ಅಷ್ಟೊಂದು ಜನ ಇಲ್ದಿರೋ ಕಾರಣ. ನಮಗೆ 1:45 ಮಿನಿಟ್ಸಲ್ಲೆಲ್ಲ 1/2 45 ಮಿನಿಟ್ಸ್ 1 hour ಒಳಗಡೆ ದರ್ಶನ ಆಗೋಯಿತು. ಆ್ಯಂಡ್ ಹೊರ್ಗಡೆ ಬರ್ತಾ ಇದ್ದಂಗೆ ದೇವ್ರ ಪ್ರಸಾದ ಲಡ್ಡು ಪ್ರಸಾದನ ಕೊಡ್ತಾರೆ. ನೀವು 300 rupees ಕೊಟ್ಟು ಟಿಕೆಟ್ ತೊಗೊಂಡಿರ್ತೀರಲ್ಲ, ಅದರಲ್ಲೇ ಕೊಟ್ಟಿರ್ತಾರೆ ಲಡ್ಡು ಪ್ರಸಾದಕ್ಕೆ ಟಿಕೆಟು. ಸೊ ನಾವು ಅಲ್ಲೇ ಹೋಗ್ಬಿಟ್ಟು ದೇವ್ರ ಪ್ರಸಾದ ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗೆಲ್ಲ ನಾವು ನಮ್ಮ ಭಾವ ಎಲ್ಲರೂ ಹೋಗ್ತಾ ಇದ್ದೀವಿ ಲಡ್ಡು ಪ್ರಸಾದ ಇಸ್ಕೊಳ್ಳೋಣ ಅಂತ. ಲಡ್ಡು ಪ್ರಸಾದ ಒಂದೇ ಸಹ ಕೊಡಲ್ಲ, ಲಡ್ಡು ಪ್ರಸಾದದ ಜೊತೆಗೆ ನಿಮಗೆ ಪೊಂಗಲ್ಲು, ಟೊಮೆಟೊ ಬಾತ್ ಈ ಥರ ಏನಾದರೂ ದೇವ್ರ ಪ್ರಸಾದ ಕೊಡ್ತಾರೆ. ಲಡ್ಡು ಪ್ರಸಾದ ಬಂದುಬಿಟ್ಟು ಮನೆಗೆ. ಈ ಪ್ರಸಾದ ಇಲ್ಲೇ ನೀವು ತಿನ್ಕೊಂಡು ಹೋಗ್ಬೋದು. ನಾವು ಹೋದಾಗ ಅಲ್ಲಿ ನಮಗೆ ಖಾರ ಪೊಂಗಲ್ ಕೊಡ್ತಾಯಿದ್ರು. ಖಾರ ಪೊಂಗಲ್ನು ದೊನ್ನೆ ಪ್ರಸಾದ ಅಂತ ಹೆಸರಿಟ್ಟಿದ್ರು. ನಾವು ದೊನ್ನೆ ಪ್ರಸಾದ ಏನು ಕೊಡ್ತಾರೆ ಅಂದ್ಕೊಂಡು ಹೋದರೆ ಅಲ್ಲಿ ಖಾರ ಪೊಂಗಲ್ ಕೊಡ್ತಾಯಿದ್ರು. ತುಂಬ ಬಿಸಿ ಬಿಸಿ ಇರುತ್ತೆ. ಹಾಗೆಯೇ ತುಂಬ ಜನ ಸೇರೋ ಕಾರಣ ಎಲ್ಲ ಕಡೆಯೂ ಫ್ಯಾನ್ ಫೆಸಿಲಿಟಿ ಸಹ ಕೊಟ್ಟಿದ್ದರು. ನೀವು ನೋಡ್ಬೋದು, ಇದು ಪ್ರಸಾದ ಕೊಡ್ತಾರಲ್ಲ ಆ ಪ್ಲೇಸು ಎಷ್ಟು ದೊಡ್ಡ ಫ್ಯಾನ್ ಹಾಕಿದ್ದಾರೆ ಅಂತ, ಯಾಕಂದರೆ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಎಲ್ಲ ಫೆಸಿಲಿಟಿನೂ ಕೊಟ್ಟಿದ್ದರು. ಆ್ಯಂಡ್ ಪ್ರಸಾದ ಕೊಡೋ ಕಡೆಯೂ ಅಷ್ಟೇ ಟೆಂಪಲ್ ಡಿಸೈನಲ್ಲಿತ್ತು, ಎಲ್ಲ ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಪ್ರಸಾದ ಕೊಡೋರು ಅಷ್ಟೇ ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿ ಮಾತಾಡಿಸ್ತಾರೆ ಅಂದರೆ, ಎಷ್ಟೇ ಬಿಸಿ ಇದ್ದರೂ ನಿಧಾನಕ್ಕೆ ಕೊಡ್ತಾರೆ. ವಯಸ್ಸಾದವ್ರಿಗೆ ಯಾರಿಗೇ ಆಗಲಿ ಕೆಲವೊಂದು ಟೆಂಪಲ್ಗಳಲ್ಲಿ ಬೇಗ ಬೇಗ ತಳ್ಳಿಬಿಡ್ತಾರೆ, ಜನ ಇದ್ದಾರೆ ಬನ್ನಿ ಅಂತ. ಬಟ್ ಈ ಟೆಂಪಲಲ್ಲಿ ಆ ಥರ ಏನೂ ಇರಲಿಲ್ಲ, ಚೆನ್ನಾಗೇ ಟ್ರೀಟ್ ಮಾಡ್ತಿದ್ರು ಎಲ್ಲರನ್ನೂ. ಆ್ಯಂಡ್ ಹಾಗೇ ತುಂಬ ಪೇಷನ್ಸಿಂದ ಮಾತಾಡ್ಸಿದ್ರು. ಕೆಲವೊಂದು ಕಡೆ ಬೈದು ಬಿಡ್ತಾರೆ, ರೇಗ್ಬಿಡ್ತಾರೆ ಬನ್ನಿ ಹೊರಡಿ ಅಂತ. ಬಟ್ ಇಲ್ಲೆಲ್ಲ ಹಂಗೇನು ಮಾಡ್ತಾ ಇರಲಿಲ್ಲ. ನಾವೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಬಂದು ಈಚೆ ಪ್ರಸಾದ ತಿಂತಾಯಿದ್ದೋ. ಆ್ಯಂಡ್ ಅಲ್ಲೇ ಜಾತ್ರೆ ಥರ ಎಲ್ಲ ಐಟಮ್ಸ್ ಎಲ್ಲ ಇರ್ತಿತ್ತು. ನಮ್ಮ ಇಷ್ಟ ಏನು ಬೇಕಾದರೂ ಶಾಪಿಂಗ್ ಮಾಡ್ಬೋದು ನಾವು. ನಾವೆಲ್ಲ ಏನೇನು ಬೇಕೋ ನಮಗೆ, ನಮ್ಮ ಅಕ್ಕ ಆಗಿರ್ಬೋದು, ನಾನಾಗಿರ್ಬೋದು, ಆ್ಯಂಡ್ ನಮ್ಮ ಪಾಪುಗೆ ಏನು ಬೇಕೋ, ನಮ್ಮ ಪಾಪುಗಂತೂ ಆಟ ಸಾಮಾನು ಕೇಳ್ತಾಳೆ, ಬಲೂನ್ಸ್ ಎಲ್ಲ ಅದನ್ನೆಲ್ಲ ತೊಗೊಂಡು ನಾವು ಅಲ್ಲೆಲ್ಲ ಈಚೆ ಶಾಪಿಂಗ್ ಮಾಡಿಕೊಂಡು ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡು ನಮಗೆ ಬೇಗನೆ ದರ್ಶನ ಆಯಿತು. 2 o'clock ಅಷ್ಟರಲ್ಲೆಲ್ಲ ದರ್ಶನ ಆಗೋಗಿತ್ತು. ಆದ್ರೂ ಲೇಟ್ ಆಯಿತು ನಾವು ಮನೆಗೆ ಹೋಗಿದ್ದು. ರೀಸನ್ ಏನಪ್ಪ ಅಂತಂದರೆ, ನಾವು ಹೆಣ್ಮಕ್ಳು ಗೊತ್ತಲ್ಲ, ಶಾಪಿಂಗ್ ಅಂತ ನಿಂತ್ಕೊಂಡ್ರೆ ಟೈಮು ನೋಡಲ್ಲ, ಏನೂ ನೋಡಲ್ಲ. ನಾವು ಅದು ಇದು ತೊಗೊಂಡು ಶಾಪಿಂಗ್ ಮಾಡಿಕೊಂಡು ಆ್ಯಂಡ್ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಮನೆಗೆ ರೀಚ್ ಆಗೋಷ್ಟರಲ್ಲಿ ಲೇಟೇ ಆಗೋಯಿತು. ನಾವು ಕಾಲೇಜ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 4:30 ಆಗಿತ್ತು ಮಾರ್ನಿಂಗು. ಆವಾಗ ಹೋಗಿ ಎಲ್ಲ ಟಯರ್ಡಾಗಿತ್ತು ಅಂತ ಮಲ್ಕೊಂಡು. ಆ್ಯಂಡ್ ನಾನು ನೆಕ್ಸ್ಟ್ ಡೇ ಎದ್ದು ಅಲ್ಲೆಲ್ಲ ಓಡಾಡ್ತಾ ಇದ್ದೆ ನಮ್ಮ ಅಕ್ಕೋರ ಮನೆ ತವ. ಏನಕ್ಕಂದರೆ ಅಲ್ಲೆಲ್ಲ ನೇಚರು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಫ್ರೆಶ್ಶು ಗಾಳಿ ಇರುತ್ತೆ. ಆ್ಯಂಡ್ ನಾವುಗಳೆಲ್ಲ ಇಲ್ಲಿ ಬ್ಯಾಂಗ್ಳೂರು ಸಿಟಿಲಿ ಟ್ರಾಫಿಕ್ಗಳ ಮಧ್ಯೆ ಇದ್ದು, ಪೊಲ್ಯೂಷನ್ಗಳ ಮಧ್ಯೆ ಇದ್ದು, ಆ ಥರ ಫ್ರೆಶ್ ವಾತಾವರಣಕ್ಕೆ ಹೋದಾಗ ಒಂಥರ ಫ್ರೆಶ್ನೆಸ್ಸು ಖುಷಿ ಕೊಡುತ್ತೆ. ನಾವೆಲ್ಲ ಈ ಥರ ನೇಚರ್ಗಳ ಮಧ್ಯೆ ಇದ್ದಾಗ ಪೀಸ್ ಆಫ್ ಮೈಂಡ್ ಚೆನ್ನಾಗಿರುತ್ತೆ, ಒಂಥರ ಪಾಸಿಟಿವ್ ವೈಬ್ ಥರ. ಆ್ಯಂಡ್ ನಾವುಗಳೆಲ್ಲ ಬ್ಯಾಂಗ್ಳೂರು ಲೈಫಲ್ಲಿ ವರ್ಕ್ ಪ್ರೆಷರ್ಗಳ ಮಧ್ಯೆ ಮತ್ತು ಟ್ರಾಫಿಕ್ ಜಾಮ್ ಮಧ್ಯೆ ಜೀವನ ಮಾಡಿ ಬೋರ್ ಆಗೋದಾಗ ಈ ಥರ ಪ್ಲೇಸ್ಗೆಲ್ಲ ಹೋದಾಗ ಮನಸ್ಸಿಗೆ ಹಿತ ಅನಿಸ್ತಾ ಇರುತ್ತೆ.
ಏನೇ ಆಗಲಿ ನಮ್ಮ ಪ್ಲೇಸಿಗೆ ನಾವು ರಿಟರ್ನ್ ಆಗಲೇಬೇಕಲ್ವಾ. ಸೊ ನನಗೆ ನೆಕ್ಸ್ಟ್ ಡೇ ವರ್ಕ್ ಇದ್ದಿದ್ದ ಕಾರಣ ನಾನು ಸಂಡೇನೇ ಬ್ಯಾಂಗ್ಳೂರ್ಗೆ ಬಂದೆ. ನಾನು ನಮ್ಮಮ್ಮ ಪ್ಲಸ್ ನಮ್ಮ ಅಕ್ಕ ಪಾಪುನು ಸಹ ಬಂದರು. ಪಾಪು ಇದ್ದ ಕಾರಣ ಬೇಗನೆ ಹೊರಡೋಣ ಅಂತ ಬಿಟ್ಟು ನಾವು ಮನೇನ. ಯಾಕಂದರೆ ಹಾಸನಿಂದ ಬ್ಯಾಂಗ್ಳೂರ್ಗೆ 4 ಅವರ್ಸ್ ಜರ್ನಿ ಆಗುತ್ತೆ ನಾನ್ ಸ್ಟಾಪ್ ಆದರೆ. ಸೆಟ್ಲು ಬಸ್ ಆದರೆ ನಿಮಗೆ 5 ಅವರ್ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ 6 ಆ್ಯಂಡ್ 7 ಅವರ್ಸ್ ಆಗೋಗಿತ್ತು. ತುಂಬ ಟ್ರಾಫಿಕ್ ಆಗಿಬಿಟ್ಟಿತ್ತು ಸಂಡೇ ಹೊತ್ತು. ಆ್ಯಂಡ್ ಸಂಡೇ ಆಲ್ಮೋಸ್ಟ್ ಎಲ್ಲ ಬಸ್ಸು ರಶ್ ಇರುತ್ತೆ, ಪ್ಲಸ್ ಟ್ರಾಫಿಕ್ ಇದ್ದ ಕಾರಣ ನಾವು ಬೇಗನೆ ಹೋಗೋಣ, ಬೇಗ ರೀಚ್ ಆಗೋಣ ಮನೆಗೆ ಅಂತ ಬೇಗನೆ ಬಿಟ್ಟಿದ್ದೋ. ಆ್ಯಂಡ್ ಇದಾಗಿತ್ತು ಹಾಸನಾಂಬೆಯ ಟ್ರಿಪ್ ವ್ಲಾಗ್. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.